ಸರ್ ಬಂದವ್ರು ಎಲ್ಲ ಹೋಗೋದು ಅವ್ರಿಗೆ ಟೈಮ್ ಅನ್ನೋದೇ ಇಲ್ಲ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ. ಸೊ ಆಫೀಸರ್ಸ್ನೇ ಆಗಲಿ ಸ್ಟಾಫ್ನೇ ಆಗಲಿ ಅವರು ನಡೆಸ್ಕೊಳ್ಳೋ ರೀತಿ ನಾವು ಇದುವರೆಗೂ ಕೆಲಸ ಮಾಡಿರೋದ್ರಲ್ಲಿ ಈ ಥರ ಸಾಹೇಬ್ರನ್ನ ನಾನು ನೋಡೇ ಇಲ್ಲ. ಸೊ ಅವ್ರು ACP ಅಂತ ಯಾವತ್ತೂ ಅವರಲ್ಲಿ ಆ ಥರ ಇದೇ ಇಲ್ಲ. ಸೊ ಎಲ್ಲರ ಥರನೂ ನಾನು ಒಬ್ಬರು ಅಂತ ಕೆಲಸ ಮಾಡ್ತಾರೆ. ಅವ್ರು ನಾನು ಅನ್ನೋದಕ್ಕಿಂತ ಎಲ್ಲರೂ ಅನ್ನೋದೇ ಇಂಪಾರ್ಟೆಂಟು. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು. ಅವ್ರ ಕರ್ತವ್ಯ ಪ್ರಜ್ಞೆ, ಪ್ರಾಮಾಣಿಕತೆ ಮತ್ತು ಅವ್ರು ಬಡವ್ರಿಗೆ ಸಹಾಯ ಮಾಡುವಂಥ ಮನಸ್ಸಿಂದ ಬರುವಂಥ ಬಡವ್ರಿಗೆ ಸಹಾಯ ಮಾಡುವಂಥ ಅವರ ಕೆಲಸ ಇದೆಯಲ್ಲ, ಅದು ಎಲ್ಲರೂ ಮೆಚ್ಚುವಂಥ ಕೆಲಸ. ಅದು ಯಾರೇ ಕಷ್ಟದಲ್ಲಿದ್ದವ್ರಿಗೆ, ತೊಂದರೆಯಲ್ಲಿದ್ದವ್ರಿಗೆ ಇಮಿಡಿಯೇಟ್ ಅವರು ಸಹಾಯ ಮಾಡ್ತಾರೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ನಿಮ್ಮ ನಾಯಕತ್ವದ ಗುಣ, ನಿಮ್ಮ ಮಾರ್ಗದರ್ಶನ ಮತ್ತು ನೀವು ಕೆಲಸದಲ್ಲಿ ತೋರಿಸ್ತಿದ್ದಂಥ ಆ ಒಂದು ನಿಷ್ಠೆ, ಇದರಿಂದ ನಾವು ಸಾಕಷ್ಟು ಕಲ್ತಿದ್ದೀವಿ. ಮತ್ತು ನೀವು ಯಾವ ರೀತಿ ಇದ್ರಿ ಅಂತಂದರೆ, ಒಂದು ನಾಯಕತ್ವದ ಗುಣಗಳನ್ನ ಉಳಿಸ್ಕೊಂಡಿದ್ರಿ. ಯಾವುದೇ ಪ್ರಾಬ್ಲಮ್ ಇರಲಿ, ಏನೇ ಸಮಸ್ಯೆಗಳು ತೊಗೊಂಬಂದ್ರೂ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾಯಿದ್ರಿ. ಈ ನಿವೃತ್ತಿ ಹೊಂದ ದಿನದಲ್ಲಿ ಇದೊಂದು ನನ್ನ ಜೀವನದ ಅತ್ಯಂತ ಒಂಥರ ಭಾವನಾತ್ಮಕ ಸನ್ನಿವೇಶ ಅಂತ ಅನಿಸುತ್ತೆ ನನಗೆ. ನಾನು 1994 ಮೊದಲನೇ ಬ್ಯಾಚ್ನ ಪರಿಶಿಕ್ಷಣಾರ್ಥಿಯಾಗಿ KPAಗೆ ಹೋದಾಗ ನನಗೆ ಮೊದಲನೇದಾಗಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ಹೇಳಿದ್ರು, ಇಂಜಿನಿಯರಿಂಗ್ ಓದ್ಬಿಟ್ಟು ಯಾಕೆ ಹೋಗ್ತೀಯಾ ಅಂತ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ನನಗೆ ಏನಂದರೆ, ಒಂದು ಏಜ್ ಬಾರ್ ಆಗುತ್ತೆ, ಅಷ್ಟೊಂದು ಒಂದು ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ. ಹಂಗಾಗಿ ನಾನು ಸೇರಿಕೊಂಡೆ. ಈ ಏಜಲ್ಲೂ ಅವರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. 24 hours ಕೆಲಸ ಅಂದರೆ ಸಾಕು, ಅವರು ಕೆಲಸಕ್ಕೆ ರೆಡಿ ಇರ್ತಾರೆ. ಸೊ ಅವರು ಈಗ ಅವರು ನಿವೃತ್ತಿ ಹೊಂದಿರೋದು ತುಂಬ ದುಃಖ ಆಗುತ್ತೆ. ಕೆಲಸ ಮಾಡ್ಬೇಕಾದ್ರೆ ಲೆಕ್ಕನೇ ಇಡ್ತಾ ಇರಲಿಲ್ಲ. ಅಷ್ಟು ನೀವು ಡೆಡಿಕೇಷನ್ನು, ನಿಮ್ಮ ಡಿಟರ್ಮಿನೇಷನ್ನು, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಇಟ್ಟಿದ್ದಂಥ ನಮ್ಮ ಗೌರವನ ನೀವು ಕಾಪಾಡ್ತಾ ಇದ್ರಿ. ನಮಗೆ ನಿಮ್ಮ ನೋಡಿ ತುಂಬ ಇನ್ಸ್ಪಿರೇಷನ್ ಆಗ್ತಿತ್ತು, ಖುಷಿ ಆಗ್ತಿತ್ತು. ನಾವು ಇವ್ರ ಕೆಲಸ ಮಾಡಬೇಕು ಅಂತ. ಸಾಕಷ್ಟು ರಾಷ್ಟ್ರಪತಿ ಮೆಡಲ್ಗಳು, ಮುಖ್ಯಮಂತ್ರಿ ಪದಕಗಳನ್ನ ಪಡ್ಕೊಂಡಿದ್ದೀರಾ. ಇದನ್ನೆಲ್ಲ ನೋಡಿದಾಗ ನಮಗೂ ನಿಮ್ಮ ಒಂದು ನಡೆದು ಬಂದ ದಾರಿ ನಮಗೂ ಸಹ ಮಾರ್ಗದರ್ಶನ ಆಗುತ್ತೆ. ಈಗ ಫ್ಯಾಮಿಲಿಲಿ ಹೆಲ್ತ್ ಸರಿಗಿಲ್ಲ, ಹುಷಾರಿಗಿಲ್ಲ ಅಂದ್ರೂ, ಈಗ ಮೊನ್ನೆ ಒಂದು ಆಫೀಸಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ನಮ್ಮಲ್ಲೇ ಕೆಲಸ ಮಾಡ್ತಾಯಿದ್ರು ರಾಧಾ ಅಂತ. ಸೊ ಅವ್ರ ಹಸ್ಬೆಂಡ್ಗೆ ಒಂದು ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಸೇರಿದರು. ಸೊ ಸಾಹೇಬ್ರೇ ಫೋನ್ ಮಾಡಿ ಖುದ್ದಾಗೆ ಹಾಸ್ಪಿಟ್ಲಿಗೆ ಬಂದು ಏನಾಯಿತು, ಏನು ನಿಮ್ಗೆ ಯಾರಾದರೂ ಬೇಕಾ ಹೆಲ್ಪು, ಇಲ್ಲ ಏನಾದರೂ ಕಾಸು ಬೇಕಾ, ನನ್ನಿಂದ ಹೆಲ್ಪ್ ಬೇಕಾ ಅನ್ನೋ ಕೇಳೋ ಥರ, ಆ ಥರ ಹ್ಯುಮ್ಯಾನಿಟಿ ತುಂಬ ಇದೆ. ಅವರೆಷ್ಟು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡೋರೆ ಅಂತಂದರೆ ಒಂದು ಸಾಕ್ಷಿ. ಇದುವರೆಗೂ ರಿಟೈರ್ಡ್ ಆದ್ರೂ 94ನೇ ಇಸ್ವಿಗೆ ಅವರು ಇಲಾಖೆಗೆ ಸೇರಿ ಇಷ್ಟು ವರ್ಷ 32 ವರ್ಷ ಸುದೀರ್ಘ ಕೆಲಸ ಮಾಡಿದ್ರು ಕೂಡ ಇದುವರೆಗೂ ಒಂದು ಸ್ವಂತ ಮನೆ ಕಟ್ಕೊಂಡಿಲ್ಲ. ಅಂದರೆ ಅವ್ರು ಯಾವ ರೀತಿ ಅವರು ಕೆಲಸ ಮಾಡಿದ್ದಾರೆ ಅನ್ನೋದು ಇದೇ ಸ್ಪಷ್ಟ ನಿದರ್ಶನ ಆಗಿದೆ ಅವ್ರದ್ದು. ಅವ್ರ ಮುಂದಿನ ಜೀವನ ಚೆನ್ನಾಗಿರಲಿ, ನಿವೃತ್ತಿ ಜೀವನ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. Retirement to you.